ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಹೊಸ ವರ್ಷ, ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಮತ್ತು ಯಾರೆಲ್ಲ ಈ ವರ್ಷ ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಕನಸೇನಿದೆ ಎಲ್ಲವೂ ಕೂಡ ಈ ವರ್ಷ ನನಸಾಗಲಿ. ದೇವರು ಅತಿ ಶೀಘ್ರದಲ್ಲಿ ನಿಮ್ಮ ಕನಸನ್ನೆಲ್ಲ ನನಸು ಮಾಡಲಿ ಅಂತ ಕೇಳ್ತಾ, ಇವತ್ತು ಹೋಲ್ ಡೇ ವಿಡಿಯೋ ಹೇಗೆ ಹೋಗುತ್ತೋ ನೋಡೋಣ, ಕಂಟಿನ್ಯೂ ಮಾಡೋಣ. ಇವತ್ತು ಬೆಳಗ್ಗೆನೇ ಟಿಫನ್ ಏನಿಲ್ಲ, ದೇವ್ರ ಪೂಜೆ ಮಾಡ್ಕೋಬೇಕಾಗಿತ್ತು. ಬೆಳಗ್ಗೆನೇ ಎದ್ದು ದೇವ್ರ ಪೂಜೆ ಮಾಡ್ಕೊಂಡಿದ್ದೀನಿ. ಟಿಫನ್ಗೆ ಈಗ ರೆಡಿ ಮಾಡಬೇಕು. ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಚಿಕನ್ ಹೋಗಿ ಈಗ ತರಬೇಕು. ಅಲ್ಲೇ ಟೈಮ್ 11 ಗಂಟೆ ಆಗಿಬಿಟ್ಟಿದೆ. ಯಾವುದೇ ಥರ ಟಿಫನ್ ರೆಡಿ ಮಾಡಿಲ್ಲ. ಈಗ ಹೋಗಿ ನಾನ್ ವೆಜ್ ಕಟ್ ಮಾಡಿಸ್ಕೊಂಬರ್ತೀನಿ. ಮಾಡಿಸ್ಕೊಬಂದು ಆಮೇಲೆ ಅಡುಗೆ ಮಾಡ್ತೀನಿ. ಮಕ್ಕಳು ಇಲ್ಲದೆ ಇರೋದ್ರಿಂದ ಕೇಕು ಏನು ಕಟ್ ಮಾಡಿಲ್ಲ. ಹಸ್ಬೆಂಡು 2 ಸಿಂಗಲ್ ಪೀಸ್ ಹನಿ ಕೇಕ್ ತಂದು ಕೊಟ್ಟಿದ್ದರು ರಾತ್ರಿ. ಫ್ರಿಜ್ಜಲ್ಲಿ ಹಾಗೇ ಇದೆ. ಮಕ್ಕಳು ಬಂದಮೇಲೆ ನಾನೇ ಹೋಗಿ ತಂದು ಆದಮೇಲೆ ಕಟ್ ಮಾಡ್ತೀನಿ. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ಅದನ್ನು. ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವರ್ಷ ತುಂಬ ಚೆನ್ನಾಗಿ ನನ್ನ ಚಾನಲ್ ಮುಂದೆ ಬರಲಿ ಅಂತ ಎಲ್ಲರ ಆಶೀರ್ವಾದ ನನ್ನ ಚಾನಲ್ ಮೇಲೆ ಇರಲಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಲೈಕ್ ಮಾಡಿ, ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಗ ಗೊತ್ತಾಗುತ್ತೆ. ನನಗೆ ಕಮೆಂಟ್ ಬರ್ತಾಯಿಲ್ಲ, ಲೈಕ್ ಬರ್ತಾಯಿಲ್ಲ. ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಲೈಕು ಕಮೆಂಟ್ ಎರಡು ಬಂದು, ಈಗ ಲೈಕು ಬರ್ತಾಯಿಲ್ಲ, ಕಮೆಂಟು ಬರ್ತಾಯಿಲ್ಲ. ದಯವಿಟ್ಟು ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಪ್ಲೀಸ್ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ನನ್ನ ಚಾನಲ್ಲು ಬೆಳೀಲಿ ಅಂತ ಕೇಳ್ಕೊತೀನಿ. ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೋಡೋಣ ಇವತ್ತು ಹೋಲ್ ಡೇ ಹೇಗೆ ಹೋಗುತ್ತೋ ನೋಡೋಣ. ಮಕ್ಕಳು ಬರ್ತಾರೆ, ಅಪ್ಪ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಮಕ್ಕಳು ಬಂದಿದ್ದ ತಕ್ಷಣ ಅವ್ರ ಜೊತೆ ವೀಡಿಯೋ ಮಾಡ್ತೀನಿ. ಕೇಕ್ ಕಟ್ ಮಾಡಿಸ್ಬೇಕು. ಇನ್ನು ನಾನ್ ವೆಜ್ ಅಪ್ಪ ಬರ್ತಾರೆ ಅಂತ ಉದ್ದೇಶಕ್ಕೋಸ್ಕರ ನಾನ್ ವೆಜ್ ತಗೊಂಬರೋಣ ಅಂತ ಹೋಗ್ತಾ ಇರೋದು. ನೋಡೋಣ ಇವತ್ತು ಹೋಲ್ ಡೇ ಹೇಗೆ ಹೋಗುತ್ತೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ದೇವ್ರ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಹೊಡಿತಿದೆ. ಅದೇ ಹೇಳ್ತಾ ಇದ್ದೀರಾ ಪ್ರತಿ ವಿಡಿಯೋದಲ್ಲೂ ಅಂತ ಅಂದ್ಕೋಬೇಡಿ. ರೆಡಿ ಮಾಡಿಸ್ಕೋತೀನಿ. ಪೂಜೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷಣವಾಗಿ. ಬ್ಯಾಕ್ ಕ್ಯಾಮ್ರಾ ಅಷ್ಟು ವರ್ಕ್ ಆಗದೆ ಇರೋದ್ರಿಂದ ಈ ಥರ ಕಾಣಿಸುತ್ತೆ. ಚಿಕನ್ ಸಾಂಬಾರು ವಿಷಲ್ ಬರೋದಕ್ಕೆ ಇಟ್ಟಿದ್ದೀನಿ. ಚಿಕನ್ ಸಾಂಬಾರು ರೆಸಿಪಿ ಕೂಡ ಇನ್ನೊಂದು ದಿವಸ ಹಾಕ್ತೀನಿ. ಫುಲ್ಲು ಡೀಟೇಲಿಂಗ್ ರೆಸಿಪಿ ಇದೆ. ಚಿಕನ್ ಸಾಂಬಾರು ರೆಸಿಪಿ ನಾಟಿ ಸ್ಟೈಲು ತೋರಿಸಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹಾಕ್ತೀನಿ. ಸಾಂಬಾರು ಕೂಡ ಆಗ್ತಾಯಿದೆ. ಮತ್ತು ಪಕ್ಕದಲ್ಲಿ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಇದ್ದು, ಇನ್ನು ಅಪ್ಪ ಯಾರು ಬಂದಿರಲಿಲ್ಲ, ಹಂಗಾಗಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ವಾಶ್ ಮಾಡ್ಕೊತಾ ಇದೆ. ಹೊಸ ವರ್ಷ ಅಂತ ಅಂದರೆ ಒಂದೇನೋ ಸಂಭ್ರಮ ಅನಿಸುತ್ತೆ. ಕ್ಯಾಲೆಂಡರ್ ಚೇಂಜ್ ಆಗ್ಬೋದು. ನಮಗೆಲ್ಲ ಹೊಸ ವರ್ಷ ಅಂದರೆ ಯುಗಾದಿ ಅಂತಲೇ ಅಂತೀವಿ. ಹೊಸ ಚಿಗುರು ಒಡೆಯೋವಂಥ ಕಾಲ ಯುಗಾದಿ. ಆವಾಗಲೇ ನಮಗೂ ಕೂಡ ಹೊಸ ವರ್ಷ ಅಂತ ಅಂತೀವಿ. ಆದರೂ ಕೂಡ ಕ್ಯಾಲೆಂಡರ್ ಚೇಂಜ್ ಆದರೂ ಕೂಡ ನಮಗೆ ಈ ವರ್ಷ ಮುಗಿಯುತ್ತೆ, ನೆಕ್ಸ್ಟ್ ವರ್ಷಕ್ಕೆ ಕಾಲಿಡ್ತೀವಿ ಅನ್ನೋ ಸಂತೋಷಕ್ಕೋಸ್ಕರ ಆಚರಿಸ್ತೀವಿ. ಎಲ್ಲವೂ ಕೂಡ ಒಳ್ಳೆಯದಾಗಲಿ. ನಾನು ಕೂಡ ಎಲ್ಲ ನೀಟಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಮತ್ತು ಆಗಿಂದಾಗಲೇ ನಾನು ಅವತ್ತು ಹೇಳ್ದಂಗೆ ಸಿಂಕ್ ಎಲ್ಲ ನೀಟಾಗಿ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಡೇ ಆಗಿಬಿಟ್ರೆ ಏನಾಗುತ್ತೆ ಗೊತ್ತಾ, 1 to 2 ಆಗಿಬಿಡುತ್ತೆ. ಈಗ ಒಂದು ಸ್ವಲ್ಪ ಗಲೀಜಿದೆ ಅಂದರೆ ಇನ್ನು ನೆಕ್ಸ್ಟ್ ಡೇಗೆ ಹೋಗ್ತೀವಿ ಅಂತ ಆದರೆ ಅದು ಇನ್ನೊಂದು ಸ್ವಲ್ಪ ಗಲೀಜಾಗಿರುತ್ತೆ. ಆವಾಗ ಸ್ವಲ್ಪ ಟೈಮು ಕೂಡ ತೊಗೊಳುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಆವಾಗಿಂದ ಅವಾಗೆ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ. ಫ್ರೈಯು ಕೂಡ ರೆಡಿಯಾಗಿದೆ, ರೈಸು ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ. ಮುದ್ದೆಗೊಂದು ಇಟ್ಕೋಬೇಕು. ಅಪ್ಪನೂ ಕೂಡ ಕರ್ಕೊಂಡು ಬಂದರು. ಅಪ್ಪ ಇವಾಗ ಬರೋಕ್ಕಾಗಲ್ಲ, ಸ್ವಲ್ಪ ಮನೆ ಹತ್ರ ಕೆಲಸ ಇದೆ, ಅಣ್ಣನ ಜೊತೆ ಕಳಿಸ್ತೀನಿ ಅಂದರು. ಅಣ್ಣನೂ ಕೂಡ ಊರಿಗೆ ಹೋಗಿದ್ದರು. ಹೋಗಿ ಕಳಿಸಿ ಬೆಳಗ್ಗೆನೇ ಬರ್ತಾರಲ್ಲ ಅಂತ ಹೇಳಿದ್ದೆ. ಅಣ್ಣ ನೋಡಿದ್ರೆ ಸಂಜೆ ಆಗುತ್ತೆ ಅಂತ ಹೇಳಿದ್ರು. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಸಂಜೆ ಆಗುತ್ತೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ. ನಾನು ಇಲ್ಲ, ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಯಾಕಂದರೆ ಮಕ್ಕಳಿಲ್ದೇ ಇರೋ ಮನೆ ಏನಕ್ಕೋ ಬೇಡ ಅನಿಸ್ಬಿಡುತ್ತೆ. ಹಂಗಾಗಿ
ಹೊಸ ವರ್ಷ ದಿವಸ ನನ್ನ ಮಕ್ಕಳೇ ಮನೇಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ, ಕರ್ಕೊಂಡು ಬನ್ನಿ ಅಪ್ಪ ಹೊರಟೋಗಿವ್ರಂತೆ ಅಂತ ಹೇಳಿದೆ. ನನ್ನ ಮಗಳು ನನಗೊಂದು ಕೀ ಬಂಚು, ಅವ್ರ ಅಪ್ಪಂಗೊಂದು ಕೀ ಬಂಚು, ಎರಡು ಹೊಸ ವರ್ಷಕ್ಕೆ ನ್ಯೂ ಇಯರ್ಗೋಸ್ಕರ ಗಿಫ್ಟ್ ತೊಗೊಂಡು ಬಂದಿದ್ದರು. ಮತ್ತು ಆಟ ಸಾಮಾನು ತೆಗೆಸ್ಕೊಂಬಂದಿದ್ರು. ನನ್ನ ಮಗ JCB ತೊಗೊಂಬಂದಿದ್ದ, ನನ್ನ ಮಗಳು ಆಟ ಆಡೋಕ್ಕೆ ಅಂತ ಅಡುಗೆ ಮಾಡ್ತಿರಲ್ಲ ಅದನ್ನು ಅಷ್ಟು ಥಿಂಗ್ಸ್ ತೊಗೊಂಡು ಬಂದಿತ್ತು. ತುಂಬ ಚೆನ್ನಾಗಿ ಖುಷಿಪಟ್ಟರು, ಬಂದಿದ ತಕ್ಷಣ ಖುಷಿಪಟ್ಟರು. ಮತ್ತು ನನ್ನ ಮಗಳು ಬಂದಿದ ತಕ್ಷಣ ಕೇಳಿದ್ದು ಒಂದೇ, ಕೇಕ್ ಕಟ್ ಮಾಡಿಸ್ತೀನಿ ಅಂತ ಕರೆಸ್ಕೊಂಡಲ್ಲ, ಎಲ್ಲಿ ಅಮ್ಮ ಕೇಕು ಅಂತ ಹೇಳಿದ್ರು. ನಾನು ಅಡುಗೆ ಎಲ್ಲ ಆಗಲಿ ಅಷ್ಟೊತ್ತಿಗೆ ಅಪ್ಪ ಇನ್ನೂ ಬಂದಿರಲಿಲ್ಲ, ಅಡುಗೆ ಆದಾಗ ಬರೋಷ್ಟೊತ್ತಿಗೆ ತಂದು ಮಡಗೋಣ ಅಂತ ರೆಡಿ ಆದೆ. ಅಷ್ಟೊತ್ತಿಗೆ ಅಪ್ಪ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು. ರೆಡಿ ಫುಲ್ಲು ಅಡುಗೆ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಆದಮೇಲೆ ಅಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಮುದ್ದೆಗೆ ಈಗಲೇ ಬೇಡ ಅಂತ ಅಂದಿದ್ದರಿಂದ ನನ್ನ ಮಗಳನ್ನ ಕರ್ಕೊಂಡು ಹೋದೆ ಬೇಕ್ರಿ ಹತ್ರ. ನೈಟೇ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ, ಈಚೆ ಎಲ್ಲ ಇಟ್ಟಿರ್ತಾರಲ್ಲ ನೋಡ್ಕೊಂಡು ಬಂದು ಹಸ್ಬೆಂಡು ನೋಡೋಕ್ಕಾಗ್ದರೆ ಎರಡು ಪೀಸ್ ಕೇಕ್ ಕೊಡಿಸಿದ್ರು. ನೈಟ್ ನಾವೇ ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಸಿಂಪಲ್ಲಾಗಿ, ಬೇಕಾದ್ರೆ ಮಕ್ಕಳು ಬಂದಾಗಬೇಕಾದ್ರೆ ಇನ್ನೊಂದು ಕೇಕ್ ತಂದು ಕೊಡಿವಂತೆ ಅಂದರು. ನನಗೆ ಯಾಕೋ ಮನಸ್ಸು ಬರಲಿಲ್ಲ ನೈಟ್ ಎದ್ದು ಕಟ್ ಮಾಡಿ ತಿನ್ನೋದಕ್ಕೆ, ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ. ಈಗ ನನ್ನ ಮಗಳು ನನ್ನ ಮಗ ಬಂದಮೇಲೆ ಎಷ್ಟು ಖುಷಿ ಪಟ್ಕೊಂಡು ಅವ್ರು ಹೋಗ್ತಿದ್ದಾರೆ ನೋಡಿ. ಇಷ್ಟೇ ಸಾಕು ಅನಿಸುತ್ತೆ, ಏನು ದೊಡ್ಡದಾಗಿ ಆಗಲಿ ನಾವು ಅದ್ದೂರಿಯಾಗಿ ಮಾಡಬೇಕು, ನಾವು ಹಂಗೆ ಇರಬೇಕು ಹಿಂಗೆ ಇರಬೇಕು ಇಲ್ಲ. ಮಕ್ಕಳೇನು ಖುಷಿ ಪಡ್ತಾರೋ ಅದನ್ನು ಮಾತ್ರ ತಕ್ಕೊಟ್ರೆ ಸಾಕು. ನನ್ನ ಮಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಕೇಕು ಕಟ್ ಮಾಡಬೇಕು, ಹಸ್ಬೆಂಡು ಬರಬೇಕು, ಹಸ್ಬೆಂಡು ಮತ್ತು ಅವ್ರ ಫ್ರೆಂಡು ಎಲ್ಲ ಬರ್ತೀನಿ ಊಟಕ್ಕೆ ಅಂತ ಹೇಳಿದ್ರಂತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಚಿಕನ್ ತೊಗೊಬಂದು ಸಾಂಬಾರು ಎಲ್ಲ ಮಾಡಿಟ್ಟಿದ್ದೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂತಿದ್ರಪ್ಪ. ಬೇಡ ಬನ್ನಿ ನಿಮಗೆ ಊಟ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಅಪ್ಪಂಗೆ ಫಸ್ಟು ಊಟ ಹಾಕ್ಕೊಟ್ಟೆ. ಯಾಕಂದರೆ ಎಲ್ಲರೂ ಬಂದಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು, ಸ್ವಲ್ಪ ಜಾಗ ಚಿಕ್ಕ ಇದೆ. ಮತ್ತು ಬೆಳಗ್ಗೆ ತಿನ್ಕೊಂಡು ಬಂದಿರೋದು ಬನ್ನಿ ಅಂತ ಹೇಳಿಬಿಟ್ಟು ಅಪ್ಪಂಗೆ ಊಟ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿತ್ತು ಸಾಂಬಾರು, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಿದ್ರು. ನಾನು ಅಷ್ಟು ಚಿಕನ್ ಸಾಂಬಾರು ಮಾಡೋದಿಲ್ಲ, ಯಾಕಂದರೆ ಹಸ್ಬೆಂಡು ಚಿಕನ್ ಫಾರಮ್ ಅಂತ ಕರೀತಾರಲ್ಲ, ಫಾರಮ್ ಕೋಳಿ, ಅದನ್ನು ಒಂದು ಪೀಸು ಕೂಡ ಹಸ್ಬೆಂಡ್ ತಿನ್ನಲ್ಲ. ಹಂಗಾಗಿ ನಾವು ಬಿರಿಯಾನಿ, ಕಬಾಬು, ಫ್ರೈ ಇಂಥದ್ದೇ ಮಾಡ್ಕೊಳ್ಳೋದು. ಅಪ್ಪ ಬರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮುದ್ದೆ ಮಾಡೋಣ ಅಪ್ಪಂಗೆ ಇಷ್ಟ ಅಂತ ಅಂದ್ಬಿಟ್ಟು ಸಾಂಬಾರು ಕೋಳಿ ತಂದಿದ್ದೆ. ಹಸ್ಬೆಂಡ್ ಅವ್ರ ಫ್ರೆಂಡು ಕೂಡ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು, ಅವ್ರಿಗೂ ಕೂಡ ಸೇರಿನೇ ಅಡುಗೆ ಮಾಡಿದ್ದೆ. ಸರಿ ಬನ್ನಿ ಅಂತ ಹೇಳಿಬಿಟ್ಟು ನಾನು ಕೂಡ ಹೇಳಿದೆ. ಅಷ್ಟೊತ್ತಿಗೆ ಅಪ್ಪಂಗೆ ಊಟ ಹಾಕ್ಕೊಡೋಣ, ಅವ್ರು ಊಟ ಮಾಡಿಬಿಟ್ಟು ಆರಾಮಾಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕೂತಿರ್ತಾರೆ, ಬೇಕಾದ್ರೆ ಅವ್ರಿಗೆ ನಿಧಾನಕ್ಕೆ ಊಟ ಹಾಕ್ಬೋದು ಕೇಕ್ ಕಟ್ ಮಾಡಿಸ್ಬಿಟ್ಟು ಅಂತ ಅಂದ್ಬಿಟ್ಟು ನಾನು ಕೂಡ ಊಟ ಹಾಕ್ತಾಯಿದ್ದೆ ಅಪ್ಪಂಗೆ. ನನ್ನ ಮಗಳು ಈಗಲೇ ಊಟ ಬೇಡ, ಸ್ವಲ್ಪ ಚಾಪ್ಸ್ ಹಾಕೊಡಮ್ಮ ಆದಮೇಲೆ ಊಟ ಮಾಡ್ತೀನಿ ಅಂದರು. ನನ್ನ ಮಗ ಅಪ್ಪನ ಜೊತೆನೇ ಕೂತ್ಕೊಂಡು ಊಟ ಮಾಡ್ತಿದ್ದ. ಏನೋ ಒಂಥರ ಖುಷಿ, ಸಂತೋಷ. ನನಗೇನೋ ಓಲ್ಡ್ ಡೇ ತುಂಬ ಚೆನ್ನಾಗೇ ಹೋಯಿತು. ನಿಮಗೆಲ್ಲ ಹೊಸ ವರ್ಷ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಅಪ್ಪಂಗೆ ಊಟ ಹಾಕ್ಕೊಟ್ಟು ಆದಮೇಲೆ ನಾನು ಕೂಡ ಊಟ ಮಾಡಿದೆ, ಯಾಕಂದರೆ ಬೆಳಗ್ಗೆಯಿಂದ ಏನು ಟಿಫನ್ ತಿಂದಿರಲಿಲ್ಲ. ನಾನು ಒಟ್ಟಿಗೆ ಅಡುಗೆ ಮಾಡಿಬಿಟ್ಟು ತಿನ್ನೋಣ ಅಂತಲೇ ಸುಮ್ಮನಿದ್ದಿದ್ದು. ಹಾಗಾಗಿ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಟೈಮ್ ನೋಡಿದ್ರೆ 1:45 ಗಂಟೆ ಆಗಿತ್ತು. ಅಪ್ಪನಿಗೆ ಊಟ ಹಾಕಿ ಊಟ ಮಾಡಿದ ತಕ್ಷಣ ನಾನು ಕೂಡ ಊಟ ಮಾಡಿದೆ. ಆದಮೇಲೆ ಅಷ್ಟೊತ್ತಿಗೆ ಹಸ್ಬೆಂಡು ಕೂಡ ಬಂದರು. ಅವರು 3 ಜನನೂ ಕೂಡ ಕೂತ್ಕೊಂಡು ಊಟ ಮಾಡ್ತಿದ್ರು. ಏನೋ ಒಂಥರ ಖುಷಿ, ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರಲ್ವ, ಹಾಗಾಗಿ ಏನು ಕಷ್ಟ ಅನಿಸೋದಿಲ್ಲ. ಕೇಳಿ ಊಟ ಹಾಕಿಸ್ಕೊಂಡು ಅವರು ಕೂಡ ತಿಂತಾರೆ. ತುಂಬ ಖುಷಿ ಆಯಿತು, ಚೆನ್ನಾಗಿದೆ ಸಾಂಬಾರು ಅಡುಗೆ ಅಂತ ಹೇಳಿದ್ರು. ಮತ್ತು ಆದಮೇಲೆ ಎಲ್ಲರದ್ದು ಊಟ ಆಗಿ ಹೊಟ್ಟೆ ತುಂಬಿದ ಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಒಂದು ಸಿಂಪಲಾಗಿ ಒಂದು ಕೇಕ್ ತೊಗೊಂಡಿದ್ದೆ, ತಿನ್ನೋದಿಲ್ಲ, ಯಾರೂ ಕೂಡ ತಿನ್ನಲ್ಲ. ನೈಟ್ ತಂದಿದ್ದ 2 ಪೀಸ್ ಕೇಕು ಅಲ್ಲೇ ಇತ್ತು. ಮತ್ತು ನಮ್ಮ ಬಿಲ್ಡಿಂಗಲ್ಲಿ 1-2-3 ಜನ ಕೊಟ್ಬಿಟ್ಟು ಹೋಗಿದ್ರು. ಹಂಗಾಗಿ ಅಷ್ಟೊಂದು ಇತ್ತಲ್ಲ ಅಂತ ಸ್ವಲ್ಪ ಅರ್ಧ kg ಅಷ್ಟೇ ತಂದಿದ್ದು, ವೇಸ್ಟ್ ಆಗಿಬಿಡುತ್ತೆ. ಅದು ಕೂಡ ಸಂಜೆಗೆ ಇನ್ನೂ ಸ್ವಲ್ಪ ಮಿಕ್ಕೊಂಡ್ಬಿಟ್ಟಿತ್ತು. ಜಾಸ್ತಿ ನಮ್ಮ ಮನೇಲೂ ಕೇಕ್ ಯಾರು ಅಷ್ಟು ತಿನ್ನಲ್ಲ. ನನ್ನ ಮಗಳು ನನ್ನ ಮಗ ಬಿಟ್ಟರೆ ಅಷ್ಟು ಇಷ್ಟಪಟ್ಟು ತಿನ್ನೋರು ಯಾರೂ ಇಲ್ಲ. ಎಲ್ಲ ಆದಮೇಲೆ ಅವರು ಕೂಡ ಸ್ಕೂಲ್ ಕಡೆ ಹೊರಟ್ರು. ಇವತ್ತಿನ ಹೊಸ ವರ್ಷದ ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ವಿಡಿಯೋ.
ಸ್ವಲ್ಪ ಕ್ಲಿಪ್ಪಿಂಗ್ಸು ತೊಗೊಂಡಿದ್ದ ಈ ವಿಡಿಯೋ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ನನ್ನ ಮಗಳು ಸ್ಕೂಲಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಇತ್ತು, ಹಂಗಾಗಿ ಅವ್ರ ಡ್ಯಾನ್ಸ್ ಪ್ರೋಗ್ರಾಮೊಂದು ಫುಲ್ಲು ಬರೀ ಡ್ಯಾನ್ಸೇ ಮಕ್ಕಳದಿದ್ದರಿಂದ ಎಲ್ಲವೂ ಕೂಡ ಹಾಕೋದಕ್ಕಾಗಲಿಲ್ಲ. ಹಾಗಾಗಿ ನನ್ನ ಮಗಳು ಡ್ಯಾನ್ಸ್ ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸ್ಕೂಲ್ ಡೇ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಮತ್ತು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಫ್ರೆಂಡ್ಸ್, ಹೊಸ ವರ್ಷದ್ದು ಮತ್ತು ನನ್ನ ಮಗಳು ಸ್ಕೂಲ್ ಡೇ ಫಂಕ್ಷನ್ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಲವ್ ಯು ಆಲ್, ಬೈ ಫ್ರೆಂಡ್ಸ್.